ಧೈರ್ಯ ನೋಡು, ನನ್ಗಲ್ಲ ಆಗಕ್ ಪ್ರಯತ್ನ ಪಡ್ತಿದ್ದಾನೆ ಇವನು. ಹೇಗಿದ್ಯಾ ಭಗವಂತ ಪೌಂಡ್ರಿಕ? ಇವತ್ತು ನಿನ್ನ ಭಕ್ತರ ಕೈಯಲ್ಲಿ ಒದೆ ತಿಂತಿದ್ಯಾ? ದೋಷ ಭಕ್ತರದ್ದಲ್ಲ, ಅವರ ಅಜ್ಞಾನದ್ದು. ಅಜ್ಞಾನಿ ಭಕ್ತರ ಕೈಯಲ್ಲಿ ಭಗವಂತನಿಗೆ ಕೆಲವೊಮ್ಮೆ ಅವಮಾನ ಆಗ್ತಾನೆ ಇರುತ್ತೆ. ಕೃಷ್ಣ, ನಾನ್ ತಿಳಿಸ್ತೀನಿ ಈ ಪೌಂಡ್ರಿಕ ಭಗವಂತನಿಗೆ. ಭಗವಂತ ಪೌಂಡ್ರಿಕನ್ಗೆ ಹೊಡೆಯೋದ್ರಿಂದಲ್ಲ, ಬದಲಿಗೆ ಭಕ್ತಿಯಿಂದ ತಿಳಿಸಬೇಕು. ಗೋಪಿಯರೇ, ನಿಮ್ಮ ಜೀವನದಲ್ಲಿ ಆನಂದದ ಮಳೆ ಆಗೋದಿದೆ. ನಿಮ್ಮೆಲ್ಲರ ಸ್ವಚ್ಛಂದ ಜೀವನ ಶುರು ಆಗ್ತಿದೆ. ಈಗ ನೀವು ಎಲ್ಲಾ ಬಂಧನದಿಂದ ಮುಕ್ತರಾಗುವಿರಿ. ಹೋಗಿ ಗೋಪಿಯರೇ, ನಾನು ನಿಮ್ಮ ಆನಂದದ ವ್ಯವಸ್ಥೆ ಮಾಡ್ತೀನಿ. ಕ್ಷಮಿಸಿ ಬಿಡು ಕೃಷ್ಣ. ನಾನು ಮುಗ್ಧರಾದ ಮತ್ತು ನಿರ್ದೋಷಿ ವೃಂದಾವನ ವಾಸಿಗಳನ್ನು ಧರ್ಮದ ಹೆಸರಲ್ಲಿ ಸಾಮೂಹಿಕ ನರಸಂಹಾರ ಮಾಡಕ್ಕೆ ಹೊರಟಿದ್ದೆ. ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ. ಪೌಂಡ್ರಿಕ, ನೀನು ಕ್ಷಮೆ ನನ್ನ ಹತ್ರ ಅಲ್ಲ, ಬದಲಿಗೆ ಆ ಮುಗ್ಧ ಜನರ ಹತ್ರ ಕೇಳು. ಅವರಿಗೆ ತಾನೇ ನೀನ್ ಮೋಸ ಮಾಡಿದ್ದು. ಹೇ ವೃಂದಾವನದ ಒಡೆಯ ನಂದರಾಜ, ಯಶೋಧೆ ರಾಣಿ ಮತ್ತು ಎಲ್ಲ ವೃಂದಾವನವಾಸಿಗಳೇ, ನಾನು ನಿಮ್ಮಲ್ಲಿ ದೀನನಾಗಿ ಕ್ಷಮೆ ಕೇಳುತ್ತೇನೆ. ನಾನು ಪೌಂಡ್ರಿಕ, ಇದನ್ನೊಪ್ಪಿಕೊಳ್ಳುತ್ತಿರುವೆ. ನಾನು ವಿಷ್ಣುವಿನ ಅವತಾರವಲ್ಲ. ನಿಮಗೆ ಮೋಸ ಮಾಡಲೆಂದೇ ನಾನು ಈ ನವಿಲುಗರಿ, ಈ ಕೊಳಲು, ಪೀತಾಂಬರ ಧಾರಣೆ ಮಾಡಿದ್ದೆ. ನಾನು ನಿಮ್ಮೆಲ್ಲರ ಭಕ್ತಿಗೆ ಬದಲಾಗಿ
ನಿಮಗೆಲ್ಲ ನಂಬಿಕೆ ದ್ರೋಹ ಮಾಡಿದೆ. ನಿಮಗೆ ಜ್ಞಾನ ನೀಡೋ ಹೆಸರಲ್ಲಿ ನಿಮ್ಮನ್ನು ಭ್ರಮೆಗೊಳಿಸಿದೆ. ನಿಮ್ಮೆಲ್ಲರಿಗೂ ಮೋಸ ಮಾಡಿದ ರೂಪಾಂತರಿ ನಾನು. ನನ್ನನ್ನು ಕ್ಷಮಿಸಿ ಬಿಡಿ ವೃಂದಾವನ ವಾಸಿಗಳೇ, ನನ್ನ ಕ್ಷಮಿಸಿ ಬಿಡಿ. ಅಯ್ಯೋ ಭಗವಂತ, ಪೌಂಡ್ರಿಕ ಅಂತೂ ಓಡ್ ಹೋದ. ಮತ್ತಷ್ಟೇ ಅಲ್ಲ, ಅವನು ಎಲ್ಲರ ಎದುರಿಗೆ ಸ್ವೀಕಾರ ಮಾಡಿದಾನೆ. ಅವನು ವಿಷ್ಣುವಿನ ಅವತಾರ ಗಿವತಾರ ಯಾವುದೂ ಅಲ್ಲ. ಭಗವಂತ ಪೌಂಡ್ರಿಕನಿಗೆ ಜೈ. ಯಾವ ಅಂತಿಮ ಕಾರ್ಯಕ್ಕೋಸ್ಕರ ಪೌಂಡ್ರಿಕ ಭಗವಂತನನ್ನು ನಾನು ವೃಂದಾವನಕ್ಕೆ ಕಳಿಸಿದ್ದೆನೋ ಆ ಕಾರ್ಯ ಆತ ಪೂರ್ಣ ಮಾಡಿದ್ದಾನೆ. ಯಾವ ಕಾರ್ಯ ಅವನು ಪೂರ್ಣ ಮಾಡಿದ್ದು? ಏನೇನೂ ಮಾಡಿಲ್ಲ. ಅಲ್ಲಂತೂ ಎಲ್ಲಾ ಸರಿಯಾಗಿದೆ. ಎಲ್ಲಾ ಬೃಂದಾವನ ವಾಸಿಗಳು ಬೃಂದಾವನಕ್ಕೆ ವಾಪಸ್ ಹೋಗ್ತಿದ್ದಾರೆ. ದೂರದೃಷ್ಟಿ. ಕೆಲ ವಿಷಯ ಪ್ರೇತದ ಕಣ್ಣಿಗೆ ಕೂಡ ಕಾಣಿಸುವುದೇ ಇಲ್ಲ. ಅದಕ್ಕಾಗಿ ಭಗವಂತ ಕಂಸನ ದಿವ್ಯ ದೃಷ್ಟಿ ಇರಬೇಕು. ಇಂದು ಏನೆಲ್ಲ ಆಗಲಿದೆಯೋ ನಾನು ನಿನಗೆ ತೋರಿಸುತ್ತೇನೆ. ಹಾಗೆ ಇದಕ್ಕೂ ಮೊದಲು ಎಂದೂ ಕೂಡ ಆಗಿಲ್ಲ. ಕಂದ, ನಿನ್ನಿ ಅಮ್ಮನ ಕ್ಷಮಿಸು. ನಿನ್ನಿ ಅಮ್ಮ ನಿನ್ ಮಾತನ್ನ ಒಪ್ಲಿಲ್ಲ. ನಮ್ಮೆಲ್ಲರನ್ನು ಕ್ಷಮಿಸ್ಬಿಡು ಕಂದ. ನಾವೆಲ್ಲರೂ ದುರಾಸೆ ಸ್ವಾರ್ಥಕ್ ಬಲಿಯಾಗಿ ಅಧರ್ಮದ ದಾರಿನ ತುಳಿದ್ಬಿಟ್ವಿ. ನಮ್ಮನ್ನ ಕ್ಷಮಿಸ್ಬಿಡು ಕಂದ. ನೀನೇ ಹೇಳು, ಇದಕ್ಕೆ ಪ್ರಾಯಶ್ಚಿತ್ತ ಏನು? ಅಮ್ಮ, ನೀನು ಯಾವ ಧರ್ಮನೂ ಮಾಡಿಲ್ಲ. ಬೇರೆಯವ್ರು ಮಾಡಿರೋದಕ್ಕೆ ನೀವ್ಯಾಕೆ ಪ್ರಾಯಶ್ಚಿತ್ತ ಪಡ್ತೀರಾ? ಪ್ರಾಯಶ್ಚಿತ್ತ ಅಂತ ಪೌಂಡ್ರಿಕ ಪಡ್ಬೇಕು. ನೀವೆಲ್ಲರೂ ಈಗ ಮನೆಗೆ ಹೊರಡಿ. ನಿಮ್ಮೆಲ್ಲರಲ್ಲಿ ಇದೆ ನನ್ನ ಬೇಡಿಕೆ. ಹೇಳಿ. ಯಶೋಧ ಕಂದನಿಗೆ ಜಯವಾಗಲಿ. ಯಶೋಧ ಕಂದನಿಗೆ ಜಯವಾಗಲಿ. ಯಶೋಧ ಕಂದನಿಗೆ ಜಯವಾಗಲಿ. ನೋಡಿದೆಯಾ ಭಗವಂತ ಕಂಸನ ಲೀಲೆ? ಇದೇ ಕಾರ್ಯಕ್ಕೋಸ್ಕರ ನಾನು ಆ ಪೌಂಡ್ರಿಕನನ್ನು ವೃಂದಾವನಕ್ಕೆ ಕಳಿಸಿದ್ದು. ಅಯ್ಯೋ ಭಗವಂತ, ಈ ಮತ್ಸ್ಯರಾಜ ಏನ್ ಮಾಡ್ತಿದ್ದಾನೆ? ನಾನಂತೂ ಯೋಚಿಸಿದ್ದು ಈಗ ನೀವು ಮತ್ಸ್ಯರಾಜನ್ನ ಪೌಂಡ್ರಿಕನ್ನ ಸಾಯಿಸಕ್ ಕಳ್ಸಿದ್ದೀರಾ ಅಂತ. ಯಾಕಂದ್ರೆ ನೀವು ವಿಷ್ಣುವಿನ ಪ್ರತಿಯೊಂದು ರೂಪದ ಅಂತ್ಯ ಮಾಡ್ಬೇಕು ಅಂತ ಇರೋದು. ಮತ್ತೆ ಈ ಪೌಂಡ್ರಿಕ ವಿಷ್ಣುವಿನ ರೂಪ ಧರಿಸಿ ತಿರುಗ್ತಾ ಇದ್ದಾನೆ. ಮತ್ತೆ ಈ ಮತ್ಸ್ಯರಾಜ ಏನ್ ಮಾಡ್ತಾ ಇದ್ದಾನೆ? ಈತ ಮತ್ಸ್ಯಾಸುರ. ಯಮುನೆಯ ಜಲದ ಒಳಗೆ ಈತ ತೋರಿಸುತ್ತಾನೆ ತನ್ನ ಶಕ್ತಿ ಪ್ರದರ್ಶನ. ಮತ್ತು ನನ್ನ ಯೋಜನಾನುಸಾರ ಈಗ ಆ ಕೃಷ್ಣನೇ ಭಗವಂತ ಆಗಬೇಕಿದೆ. ಮತ್ತು ಅದರ ನಂತರ ಆ ತಾತಾತಯ್ಯನು ನನ್ನ ಜೊತೆ ಯುದ್ಧ ಮಾಡಲು ಬರಲೇಬೇಕು. ಮತ್ತೆ ಹೇಗ ನಾದಿಂದಿನ್ನ ನಿಮ್ ಹತ್ರ ಬರ್ತಾನೋ ಮುಂದಿನ ಕೆಲ್ಸ ನೀವೇ ನೋಡ್ಕೊಳ್ತೀರಿ. ಅಂದು ಮತ್ಸ್ಯದ ರೂಪ ಧರಿಸಿ ಎಲ್ಲರ ರಕ್ಷೆ ಮಾಡಿದ ಭಗವಂತ ಅದೇ ಮತ್ಸ್ಯ ಇಂದು ತೆಗೆಯಲಿದೆ ಅವನ ಭಕ್ತರ ಪ್ರಾಣ. ಬಾ, ಬಂದು ಕಾಪಾಡು. ಗುಲ್ಲ, ಈಗ ಈ ಮೀನು ನೀರಲ್ಲೂ ಓಡೋದಕ್ಕೆ ಮೊದಲು ನಾವಿದನ್ನ ಹಿಡಿಲೇಬೇಕು. ಗುಲ್ಲ, ಈಗ ನಾವೇನ್ ಮಾಡೋದು? ಈ ಮೀನಂತೂ ಎಲ್ಲರನ್ನೂ ತಗೊಂಡು ನದಿ ಒಳಗೆ
ಬಲರಾಮ ಇರೋವಾಗ ಅದು ಹೇಗೆ ಎಲ್ರನ್ನೂ ಕರ್ಕೊಂಡು ಹೋಗ್ಬಿಡುತ್ತೆ? ಅಯ್ಯೋ, ಈ ಅಣ್ಣ ಅಂತೂ ಏನು ಕೂಡ ಯೋಚನೆ ಮಾಡದೆ ಯಮುನೆಗೆ ಹಾರ್ಬಿಡದ. ಅಣ್ಣ, ಏನಾದ್ರೂ ಗೊತ್ತಾಯ್ತಾ? ಕೃಷ್ಣ, ನಾನು ಎಲ್ಲ ಕಡೆ ನೋಡ್ದೆ, ಆದ್ರೆ ಆ ಮೀನು ಯಮುನೆಯಲ್ಲಿ ಎಲ್ಲಿ ಕಾಣೆ ಆಯ್ತೋ ಗೊತ್ತಿಲ್ಲ. ಅಣ್ಣ, ನಾನು ಹೋಗ್ತೀನಿ ಯಮುನೆಗೆ ಆ ಮೀನನ್ನು ನೋಡ್ಕೋಕೆ. ಕೃಷ್ಣ, ಅಲ್ಲ, ಆ ಮೀನು ನನ್ಗೆ ಸಿಗದೆ ಇದ್ರೆ ನಿನಗೆ ಹೇಗ್ ಸಿಕ್ಬಿಡುತ್ತೆ? ಅಣ್ಣ, ನೀನ್ ಮರ್ತ್ಬಿಟ್ಯಾ? ನನ್ನ ಉಸಿರು ಬಹಳ ಹೊತ್ತಿನವರೆಗೂ ತಡಿದಿರ್ತೀನಿ. ನೆನ್ಪ್ ಮಾಡ್ಕೋಣ, ನಾನೇ ಆ ಕಾಳಿಂಗನಾಗನ ಹುಡುಕಿದ್ದು. ಅದೇ ಪ್ರಕಾರ ನಾನು ಈ ಮೀನನ್ನ ಹುಡುಕ್ತೀನಿ. ಸರಿನಾ ಅಣ್ಣ? ಆಗ್ಲಿ ಕೃಷ್ಣ, ಆದ್ರೆ ನಾನು ನಿನ್ ಜೊತೆಗೇನೆ ಬರ್ತೀನಿ. ಅಣ್ಣ, ಆದ್ರೆ ನೀನ್ ನನ್ ಜೊತೆಗ್ ಬಂದ್ರಿ ಆಗ ವೃಂದಾವನದ ಮಕ್ಕಳು ಮತ್ತೆ ಹಸುಗಳ ಕಾಳಜಿ ಯಾರು ಮಾಡ್ತಾರೆ? ನಿನ್ಗಂತೂ ಗೊತ್ತಿದೆ, ಕಂಸ ಏನಾದ್ರೂ ಮಾಡ್ಬೋದು. ನೀನು ಮತ್ತೆ ರಾಧೆ ಇಲ್ಲೇ ಇರ್ಬೇಕು. ನಾನು ಯಮುನೆ ಒಳಗೆ ಹೋಗ್ತೀನಿ. ನೀನು ಹುಷಾರಾಗಿರು ಕೃಷ್ಣ. ಅಶುದ್ಧ ಈ ಬ್ರಾಹ್ಮಣ, ಯಾಕಂದ್ರೆ ಇವನ ತಂದೆ ತಾಯಿನೂ ಅಶುದ್ಧನೇ. ಈ ಅಶುದ್ಧ ಬಾಲಕ ಎಂದೂ ಬ್ರಾಹ್ಮಣ ಆಗೋಕ್ ಸಾಧ್ಯ ಇಲ್ಲ. ನೀನ್ ನಿನ್ನ ಅಪ್ಪ ಅಮ್ಮನ ಕೊನೆ ಇಚ್ಛೆನ ಪೂರ್ಣ ಮಾಡೋದಿಲ್ವ ಕಂದ? ಖಂಡಿತ ಮಾಡ್ತೀನಮ್ಮ. ನಾನು ನಿಮ್ಮೆಲ್ರಿಗಾಗಿ ಏನಾದ್ರೂ ಮಾಡ್ತೀನಿ. ಹಾಗಾದ್ರೆ ನಮ್ಗೆ ವಚನ ಕೊಡು, ನೀನು ಜಗತ್ನಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಬ್ರಾಹ್ಮಣ ಆಗ್ತೀನಿ ಅಂತ. ಇಲ್ಲ, ಮೊದಲು ನಾನು ಅಪ್ಪ ಅಮ್ಮನ ಕೊನೆ ಆಸೆನ ಪೂರ್ತಿ ಮಾಡಬೇಕು. ಹೇ ಗೋವಿಂದ, ಧೈರ್ಯ ನೀಡು. ಏಳು ಬಾನು, ಬಾನು ಏಳು ಬಾನು. ಸುಧಾ ಏಳು, ಸುಧಾ. ಬಾನು ಏಳು, ಬಾನು. ಏನಾಯ್ತು ಅಣ್ಣ? ಸುಧಾ, ನಾವಿಲ್ಲಿಂದ ಹೋಗ್ಲೇಬೇಕು. ರಾತ್ರಿ ಹೊತ್ತಣ್ಣ, ಈ ಹೊತ್ತಲ್ಲಿ ನಾವೆಲ್ಲ ಎಲ್ಲಿ ಹೋಗ್ಬೇಕು? ನಮ್ಮೆಲ್ಲರ ಹತ್ರ ಮತ್ಯಾವುದೂ ದಾರಿ ಇಲ್ಲ ಸುಧಾ, ನಾವು ಹೋಗ್ಲೇಬೇಕು. ಆದ್ರೆ ಅಣ್ಣ, ಈ ಸ್ಮಶಾನದಲ್ಲೇ ನಾವು ಸುರಕ್ಷಿತವಾಗಿದ್ದೀವಿ. ಇಲ್ಲಿ ನಮ್ಗೆ ಊಟ ಸಿಗ್ತಾ ಇದೆ. ನಮ್ಗೀಗ ಬೇರೆ ಜಾಗ ಸುರಕ್ಷಿತನಾ ಅಣ್ಣ? ಸುಧಾ, ಜೀವನದಲ್ಲಿ ಸುರಕ್ಷೆ ಮತ್ತು ಭೋಜನದ ಹೊರತಾಗಿ ಇನ್ನೂ ಮುಖ್ಯವಾದ ಕಾರ್ಯ ಇರುತ್ತೆ. ಆದ್ರೆ ಅಣ್ಣ, ಈಗ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಊಟ ಮತ್ತೆ ರಕ್ಷಣೆ ಅಲ್ವಾ? ಇಲ್ಲ ಬಾನು, ಇದಕ್ಕೂ ಮುಖ್ಯವಾದ ಕಾರ್ಯ ನಮ್ಮ ಅಪ್ಪ ಅಮ್ಮನ ಕೊನೆ ಆಸೆನ ಪೂರ್ತಿ ಮಾಡೋದು. ಮತ್ತದನ್ನ ನಾವಿಲ್ಲೇ ಉಳ್ಕೊಂಡು ಮಾಡೋಕ್ಕಾಗಲ್ಲ. ಸಮಾಜದ ಅಂಗ ಆದ್ಮೇಲೆನೆ ಈ ಕಾರ್ಯ ಪೂರ್ತಿ ಮಾಡ್ಬೋದು. ಅದಕ್ಕೆ ನಾವು ಹೊರಡಲೇಬೇಕು. ಹೋಗ್ತಾ ಇದೆಯಾ ಗೋವಿಂದ ಭಕ್ತ? ಕ್ಷಮೆ ನೀಡಬೇಕು ಶ್ರೀಮಾನ್. ಅನಾಥ ಆದ್ಮೇಲೆ ಮೊದಲನೇ ಬಾರಿ ನಾವು ನಿಮ್ಮ ಆಶ್ರಮದಲ್ಲಿ ಸುರಕ್ಷಿತ ಅನುಭವ ಪಡ್ಕೊಂಡ್ವಿ. ನನ್ನ ತಮ್ಮ ಮತ್ತು ನನ್ನ ತಂಗಿ ಇಷ್ಟು ದಿನದ ನಂತರ ಸುಖವಾಗಿ ನಿದ್ರೆ ಮಾಡಿದ್ರು. ಅವ್ರ ನಿದ್ದೆಯಿಂದ ಎಬ್ಬಿಸ್ಕೊಂಡು ಮತ್ತು ನಿಮ್ಮ ಆಶ್ರಯ ಸ್ಥಳನ ಬಿಟ್ಟು ನಾವು ಹೋಗಲೇಬೇಕಾಗಿದೆ. ಗೊತ್ತಿಲ್ಲ ಇಲ್ಲಿಂದ ಹೋದ ಕೂಡಲೇ ಯಾವ ದುಃಖದ ಪರ್ವತ ನಮ್ಮೆಲ್ಲರ ತಲೆ ಮೇಲೆ ಬಿದ್ದುಬಿಡುತ್ತೋ. ಆದ್ರೂ ನಾವು ಹೋಗಲೇಬೇಕು. ನಮಗೆ ಕ್ಷಮೆ ನೀಡಬೇಕು, ನಮಗಾಜ್ಞೆ ಕೊಡಬೇಕು. ಸುಧಾಮ, ನನಗೆ ನಿನ್ನ ಮನಸ್ಸಿನ ವ್ಯಥೆ ಅರ್ಥ ಆಗತ್ತೆ. ಇಲ್ಲಿಂದ ಹೋಗೋದ್ರ ಮೊದಲ ಉದ್ದೇಶ ಏನಂದ್ರೆ ನಿನ್ನ ಅಪ್ಪ ಅಮ್ಮನ ಅಂತಿಮ ಇಚ್ಛೆನ ಪೂರ್ತಿ ಮಾಡೋದು. ಮತ್ತೆ ಎರಡನೇ ಉದ್ದೇಶ
ಗೋವಿಂದನ್ ಪಡೆಯೋದು. ಇದೇ ನಿನ್ನ ಜೀವನದ ಅಂತಿಮ ಗುರಿ ಕೂಡ. ಹಾಗಾಗಿ ನಾನು ನಿನ್ನ ತಡೆಯೋದಿಲ್ಲ. ನನ್ನ ಆಶೀರ್ವಾದ ಇದೆ. ಶಿವ ನಿಂಗೆ ಸಫಲತೆ ಪ್ರದಾನ ಮಾಡಲಿ. ಪ್ರಣಾಮ ಶ್ರೀಮಾನ್. ನಡಿ ಸುಧಾ, ನಡಿ ಬಾನು. ಹೇ ಪ್ರಭು, ಇಲ್ಲಿ ಒಳಗಂತೂ ಉಷ್ಣತೆ ಅಧಿಕವಾಗಿದೆ. ಮತ್ತೆ ಇಲ್ಲಿಂದ ಹೊರಗೋಗಕ್ಕೆ ಯಾವ ದಾರಿನೂ ಕಾಣ್ತಾ ಇಲ್ಲ. ಧೈರ್ಯ ಇಟ್ಕೋ ದಾಮೋದರ. ಈ ಅಪಾಯದಿಂದ ಪಾರಾಗೋಕ್ಕೆ ಏನಾದ್ರೂ ಒಂದು ದಾರಿ ಖಂಡಿತ ಇರುತ್ತೆ. ಇಲ್ಲ ನಂದಣ್ಣ, ಇವತ್ತು ನಮ್ಮೆಲ್ಲರೂ ಅಂತ್ಯ ಖಂಡಿತ. ಹೇ ಪ್ರಭು, ಏನೋ ತಿಳಿದೆ ನನ್ನಿಂದ ಚ್ಯುತಿ ಆಗಿದ್ದಿದ್ರೆ, ನಾನು ಯಾರದೇ ಮನಸ್ಸು ನೋಯಿಸಿದ್ರು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮಗೆ ಶರಣಾಗಿ ಬರ್ತಿದ್ದೀನಿ ಪ್ರಭು. ಎಲ್ಲ ನನ್ನದೇ ತಪ್ಪು. ನಾನು ನನ್ನ ಕಂದನ ಮಾತು ಕೇಳಬೇಕಿತ್ತು. ನಮ್ಮ ಕಂದನ ಮಾತನ್ನ ನಾವು ಒಪ್ಕೊಳ್ದೆ ಹೋದಾಗ ನಾವು ಹೀಗೆ ಯಾವುದೋ ಕಷ್ಟಕ್ಕೆ ಸಿಕ್ಕಾಕೋತೀವಿ. ಎಂಥ ತಾಯಿ ನಾನು ನಂದರಾಜ. ಯಾವತ್ತು ನನ್ನ ಕಂದನ ಮೇಲೆ ವಿಶ್ವಾಸನ ಇಡೋದಿಲ್ಲ. ಇದೆಲ್ಲ ನನ್ನದೇ ತಪ್ಪು. ಒಮ್ಮೆ ನನ್ನ ಕಂದನ ಒರಳಿ ಕಟ್ ಹಾಕ್ತೀನಿ, ಇನ್ನೊಮ್ಮೆ ಅವನಿಗೆ ಬೆಣ್ಣೆನೆ ಕೊಡೋದಿಲ್ಲ. ನನಗೆ ಶಿಕ್ಷೆ ಸಿಗ್ಲೇಬೇಕಿತ್ತು ನಂದರಾಜ. ಇದೇ ನನ್ನ ಶಿಕ್ಷೆ, ಇದೇ ನನ್ನ ಶಿಕ್ಷೆ. ಯಶೋಧೆ, 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 ಧೈರ್ಯವಾಗಿರು. ನೋಡು, ನಾವು ಮನೇಲಿಲ್ಲ, ನಾವು ಮೀನಿನ ಹೊಟ್ಟೆಯಲ್ಲಿದ್ದೀವಿ. ಮತ್ತೆ ನಿನ್ನ ಆತಂಕನ ನೋಡ್ತಿದ್ರೆ ಮೊದಲೇ ಹೆದರಿರೋ ಜನ ಇನ್ನೂ ಭಯ ಪಡ್ತಾರಷ್ಟೇ. ನಂದರಾಜ, ನನಗೆ ಸ್ವತಃ ಅರ್ಥ ಆಗ್ತಿಲ್ಲ ನಾನು ಏನು ಹೇಳ್ತಿದ್ದೀನಿ. ಯಶೋಧೆ, ನೋಡು ನೋಡು, ಧೈರ್ಯವಾಗಿರು. ಮತ್ತೆ ನೀವೆಲ್ಲರೂ ಧೈರ್ಯವಾಗಿರಿ, ಏನೂ ಆಗೋದಿಲ್ಲ. ಕೃಷ್ಣ ಕೃಷ್ಣ ನಮಗೆ ಇಲ್ಲಿಂದ ಪಾರಾಗೋದಕ್ಕೆ ಏನೋ ಒಂದು ದಾರಿ ಹುಡುಕ್ತಾನೆ. ನನಗೆ ಗೊತ್ತಿದೆ ನಂದರಾಜ, ನನ್ನ ಕಂದ ಖಂಡಿತ ಬರ್ತಾನೆ, ಖಂಡಿತ ಬರ್ತಾನೆ ನಮ್ಮೆಲ್ಲರನ್ನ ರಕ್ಷಿಸೋಕೆ. ಅಮ್ಮ, ಅಪ್ಪ, ಗೊತ್ತಾಗ್ತಿಲ್ಲ. ಮೀನಂತೂ ಎಲ್ರನ್ನೂ ನುಂಗ್ಮೇಲೆ ಎಲ್ ಭಯ ಆಗ್ಬಿಡ್ತು. ನನ್ಗನ್ಸ್ತಿದೆ ಈಗ ಮೀನಿನ ಬಗ್ಗೆ ಏನು ಗೊತ್ತಾಗ್ತಿಲ್ಲ. ಹೇ ದೇವಿ ಯಮುನೆ, ಆ ವಿಶಾಲವಾದ ಮೀನನ್ನು ಹುಡ್ಕೋಕೆ ನನಗೆ ನಿಮ್ಮ ಸಹಾಯ ಬೇಕು. ಅದು ನನ್ನ ಊರವರನ್ನ ನುಂಗ್ಮೇಲೆ ಎಲ್ಲೋ ಮಾಯ ಆಗ್ಬಿಟ್ಟಿದೆ. ದೇವಿ ಯಮುನೆ, ಪ್ರತ್ಯಕ್ಷರಾಗಿ ದೇವಿ ಯಮುನೆ. ಪ್ರಣಾಮ ಪ್ರಭು. ಪ್ರಣಾಮ ದೇವಿ ಯಮುನೆ. ದೇವಿ ಯಮುನೆ, ನನ್ನ ಬೇಗನೆ ಆ ವಿಶಾಲವಾದ ಮೀನತ್ರ ತಲುಪಿಸೋದಿಕ್ಕೆ ದಾರಿ ತೋರಿಸಿ. ಪ್ರಭು, ಎಲ್ಲ ಮೀನುಗಳನ್ನು ಕಾಪಾಡುವ ಮೀನುಗಳ ಆರಾಧ್ಯ ದೈವಕ್ಕೆ ಒಂದು ಮೀನು ಹಾನಿ ಮಾಡಬಹುದೇ? ನಿಮ್ಮ ತಂದೆ ತಾಯಿಯರನ್ನು ಕದ್ದೊಯ್ದಿರುವುದು ಅದು ಯಾವ ಮೀನು ಅಲ್ಲ, ಬದಲಾಗಿ ಮೀನಿನ ರೂಪದಲ್ಲಿನ ಒಬ್ಬ ರಾಕ್ಷಸ. ರಾಕ್ಷಸ? ಅವನು ಶಂಬಾಸುರನ ಆಶ್ರಯದಲ್ಲೇ ಇರುತ್ತಾನೆ. ಈಗ ಸಿಗಲಿದೆ ಆನಂದ. ಆ ಚಕ್ರಧಾರಿ ತನ್ನನ್ನೇ ಅಂತರ್ಯಾಮಿ, ಮಹಾಜ್ಞಾನಿ, ಮೇಧಾವಿ ಎನ್ನುತ್ತಾನೆ. ಈಗ ಅವನ ಬುದ್ಧಿಯ ವಾಸ್ತವಿಕ ಪರೀಕ್ಷೆ ಇದೆ. ಈಗ ನೋಡಬೇಕು ಆತ ಯಾವ ರೂಪ ಧರಿಸಿ ತನ್ನ ಈ ವೃಜವಾಸಿಗಳನ್ನು ಕಾಪಾಡುವನೋ. ಭಗವಂತ, ಇದರ ನಂತರ ಆ ಚಕ್ರಧಾರಿಯೂ ಕೂಡ ಭಗವಂತ ಕಂಸನ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ. ಜಯವಾಗಲಿ ಭಗವಂತ ಕಂಸನಿಗೆ. ಓಂ ಕಂಸಾಯ ನಮಃ. ಆಶೀರ್ವಾದ. ಹೋದ ಮತ್ಸ್ಯಾಸುರ ನೀರೊಳಗೆ. ಶಂಭಾಸುರ. ಜಯವಾಗ್ಲಿ ಭಗವಂತ ಕಂಸನಿಗೆ. ಓಂ ಕಂಸಾಯ ನಮಃ. ನಾನು ಅಸುರರ ಅಸುರ ಶಂಭಾಸುರ.
ನಾರಾಯಣ ನಾರಾಯಣ, ಇದೆಂತಹ ಅನರ್ಥ ಪ್ರಭು. ಈ ಶಂಭಾಸುರ ಯಾರು? ಇವನು ಆ ಮತ್ಸ್ಯವನ್ನು ಹಿಡಿದುಕೊಂಡಿದ್ದಾನೆ. ಅದರ ಒಳಗೆ ಬೃಂದಾವನವಾಸಿಗಳಿದ್ದಾರೆ. ದೇವರ್ಷಿ, ಈ ಶಂಭಾಸುರ ಮತ್ಸ್ಯಪುರದ ಅಸುರ ಮತ್ತು ನನ್ನ ಪರಮ ಭಕ್ತನು. ನಾರಾಯಣ ನಾರಾಯಣ, ಪರಮ ಭಕ್ತನೇ? ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ತುಂಬಾ ಹಿಂದಿನ ವಿಷಯ. ಆಗ ಅವನು ನನ್ನ ಘೋರ ತಪಸ್ಸನ್ನು ಮಾಡಿದ್ದ. ಮತ್ತು ಈ ರೀತಿಯಾಗಿ 100 ವರ್ಷಗಳು ನೃತ್ಯ ಮಾಡಿಕೊಂಡು ಶಂಭಾಸುರನು 1000 ವರ್ಷಗಳು ನನ್ನ ಜಪವನ್ನು ಮಾಡಿದ. ನಾರಾಯಣ ನಾರಾಯಣ, ಆದರೆ ಪ್ರಭು, ಈ ಜಗತ್ತಿನಲ್ಲಿ ಎಷ್ಟು ಅಸುರರಿದ್ದಾರೋ ಅವರೆಲ್ಲ ದೇವರ ದೇವ ಮಹಾದೇವ ಈಶ್ವರ ಮತ್ತು ಬ್ರಹ್ಮದೇವರ ತಪಸ್ಸು ಮಾಡುತ್ತಾರೆ. ಆದರೆ ಈ ಅಸುರ ನಿಮ್ಮನ್ನೇ ಏಕೆ ಆಯ್ಕೆ ಮಾಡಿದ್ದು? ನಿಮ್ಮಲ್ಲೇ ಏಕೆ ಭಕ್ತಿ ಇಟ್ಟಿದ್ದಾನೆ ಪ್ರಭು? ದೇವರ್ಷಿ, ಇದುವೇ ಶಂಭಾಸುರನ ವಿಶೇಷತೆ. ಆತ ಅಸುರರ ಸ್ಥಾಪಿತ ಮಾನ್ಯತೆಯನ್ನು ಧಿಕ್ಕರಿಸಿ ನನ್ನ ತಪ ಮಾಡಿದ ಮತ್ತು ಕೊನೆಯಲ್ಲಿ ಪ್ರತಿಯೊಬ್ಬ ಭಕ್ತನ ಹಾಗೆ ನಾನು ಆತನ ಕೂಗನ್ನ ಕೇಳಿಸಿಕೊಂಡೆ. ಶಂಭಾಸುರ, ಪ್ರಣಾಮ ಪ್ರಭು. ನಾನು ನಿನ್ನ ಭಕ್ತಿಗೆ ಪ್ರಸನ್ನನಾದೆ. ಕೇಳು, ಯಾವ ವರ ಬೇಕು? ಪ್ರಭು, ನಿಮ್ಮ ದರ್ಶನ ಪಡೆದೇ ನಾನು ಧನ್ಯನಾದೆ. ನನ್ನ ವರ್ಷಗಳ ತಪಸ್ಸು ಸಫಲವಾಯಿತು. ನೀವು ನನಗೆ ಅಮರತ್ವದ ವರದಾನ ನೀಡಬೇಕೆಂದು ಬಯಸುವೆ. ಶಂಭಾಸುರ, ಅಸುರರ ಅತೀತದ ಅನುಭವದಿಂದ ನೀನು ಸ್ವಲ್ಪ ಕಲಿಯಬೇಕು. ಇಂದಿನವರೆಗೆ ಯಾವುದೇ ಅಸುರ ಅಮರನಾಗಿದ್ದಾನೆ? ಯಾರು ಜನ್ಮ ಎತ್ತುವರೋ ಅವನ ಅಂತ್ಯ ನಿಶ್ಚಿತವೇ. ನಿನಗೂ ಮೊದಲು ಎಷ್ಟೋ ಅಸುರರು ತಪ ಮಾಡಿ ಮೃತ್ಯುವಿನಿಂದ ವಿಜಯ ಪಡೆದುಕೊಳ್ಳಲು ಪ್ರಯತ್ನಿಸಿದರು. ಆದರೆ ಅವರೆಲ್ಲರ ಅಂತ್ಯವಾಯಿತು. ಹೇ ಚತುರ್ಭುಜ, ನನಗೆ ಗೊತ್ತಿದೆ. ಅತೀತದಲ್ಲಿ ಯಾರೆಲ್ಲ ಅಮರತ್ವನ ಕೇಳಿದ್ರೋ ಅವರ ಅಂತ್ಯನ ನೀವೇನೇ ಮಾಡಿದ್ದು. ಅದಕ್ಕಾಗಿ ನಾನು ನಿಮ್ಮ ತಪಸ್ಸನ್ನು ಮಾಡಿದೆ. ನನಗೆ ತಿಳಿದಿತ್ತು ಇದು ಅಸಂಭವನೇ. ಯಾವುದು ಸಂಭವವೋ ಆ ವರದಾನ ಕೇಳು. ಚತುರ್ಭುಜ, ನನಗೆ ವರದಾನ ಕೊಡಿರಿ. ಯಾವುದೇ ಸ್ಥಿತಿಯಲ್ಲೂ ನಿಮ್ಮ ಯಾವುದೇ ಅವತಾರ ನನ್ನ ಅಂತ್ಯ ಮಾಡೋ ಹಾಗಿಲ್ಲ. ಏವಮಸ್ತು. ಹಾಗೇ ಆಗಲಿ ಶಂಭಾಸುರ. ನನ್ನ ಯಾವುದೇ ಅವತಾರದ ಮೂಲಕ ನಿನ್ನ ಅಂತ್ಯ ಎಂದಿಗೂ ಆಗುವುದಿಲ್ಲ. ಆದರೆ ನಾನು ಬಯಸಲಾರೆ ನೀನು ಅಮರತ್ವದ ಭ್ರಮೆಯಲ್ಲಿರುವುದು. ನೀನು ನನ್ನ ತಪ ಮಾಡಿದೆ, ಅದಕ್ಕಾಗಿ ಸತ್ಯ ಕೇಳು. ದ್ವಾಪರ ಯುಗದಲ್ಲಿ ನನ್ನ ಒಂದು ಅವತಾರವಿದೆ ಮತ್ತು ಅವನ ಪುತ್ರನ ಮೂಲಕ ನಿನ್ನ ಅಧರ್ಮವು ಅಳಿಯಲಿದೆ. ಪ್ರಣಾಮ ಪ್ರಭು. ಚತುರ್ಭುಜ, ಇವತ್ತು ನಿನ್ನ ವರದಾನದ ಪ್ರತಿಯೊಂದು ಶಬ್ದ ನೆನಪಿದೆ ನನಗೆ. ಮತ್ತು ನನಗೆ ಗೊತ್ತಿದೆ, ದ್ವಾಪರ ಯುಗದಲ್ಲಿ ಬರುವಂಥ ಅವತಾರ ಬಂದಾಗಿದೆ. ನನ್ನ ಅಂತ್ಯ ನಿನ್ನ ಪುತ್ರನ ಕೈಯಿಂದ ಆಗಬೇಕು. ಆದರೆ ನೀನು ಉಳಿದರೆ ಮಾತ್ರ ನೀನು ಹೇಳಿದ ಹಾಗೆ ನಿನಗೆ ಮಗು ಹುಟ್ಟೋದು. ಅಲ್ಲಿ ನೋಡು, ನಿನ್ನ ಅಮ್ಮ, ನಿನ್ನ ಅಪ್ಪ, ನಿನ್ನ ಆಪ್ತ ಸಂಬಂಧಿ, ನಿನ್ನ ಊರಿನ ಎಲ್ಲ ಜನರು ಆ ಮತ್ಸ್ಯದ ಹೊಟ್ಟೆಯಲ್ಲಿದ್ದಾರೆ. ಅಲ್ಲಿ ನೋಡು,
ಚತುರ್ಭುಜ, ನನಗೆ ಗೊತ್ತಿದೆ ನಿನ್ನ ಆ ಅವತಾರ ತನ್ನ ಆಪ್ತ ಸಂಬಂಧಿಗಳನ್ನ ಕಾಪಾಡೋಕೆ ಇಲ್ಲಿ ಖಂಡಿತ ಬರ್ತಾನೆ. ಮತ್ತೆ ನಾನು ಅದೇ ಅವತಾರಿಯ ಪ್ರತೀಕ್ಷೆ ಮಾಡ್ತಾ ಇದ್ದೀನಿ. ನೋಡ್ತೀನಿ ಅವನು ತನ್ನ ಸಾವನ್ನ ನೋಡೋಕೆ ಯಾವಾಗ ಬರ್ತಾನೋ. ಮತ್ತೆ ಆನಂದವಂತೂ ಆಗ್ಲೇ ಆಗೋದು ಯಾವಾಗ ನಾನು ಅವನ್ನ ಹೊಡಿತೀನಿ ಮತ್ತವನು ನನ್ನ ಮುಟ್ಟೂಕು ಆಗೋದಿಲ್ಲ. ಯಾಕಂದ್ರೆ ಇದೇ ವರನ ನೀನ್ ನನಗೆ ಕೊಟ್ಟಿದ್ದು. ಏನಾಯ್ತು ಭದ್ರಾಕ್ಷ? ಭಗವಂತ, ನೀವು ನನಗೆ ವಚನ ಕೊಡಿ. ನೀವು ನನ್ನ ಮಾತು ಕೇಳಿದ್ಮೇಲೆ ನನ್ನ ಸಾಯಿಸೋ ಹಾಗಿಲ್ಲ. ಹಾಗಿದ್ರೆ ನಾನು ಹೇಳ್ತೀನಿ. ಈಗ ಇದ್ಯಾವ ನಾಟಕ? ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಅಳ್ಬೇಕು ನಗ್ಬೇಕು. ಅದಕ್ಕಾಗಿ ನಾನು ಸ್ವಲ್ಪ ಅಳ್ತಾ ಇದ್ದೀನಿ, ನಗ್ತಾನೂ ಇದ್ದೀನಿ. ಭದ್ರಾಕ್ಷ, ಭಗವಂತ ಭಗವಂತ ಭಗವಂತ, ನನ್ಗೆ ಗೊತ್ತಿದೆ ನೀವು ವಿಷ್ಣುವನ್ನೇ ಸಾಯಿಸ್ಬೇಕು ಅಂತಿದ್ದೀರಾ. ನೀವು ಶಂಭಾಸುರನ ಕೈಯಿಂದ ವಿಷ್ಣುನ ಯಾಕೆ ಸಾಯಿಸ್ಬೇಕು ಅಂತಿದ್ದೀರಾ ಭಗವಂತ? ಭಗವಂತ ಭಗವಂತ, ನನಗೂ ಸ್ವಲ್ಪ ಹೇಳ್ಬಿಡಿ. ಜನರಿಗೆ ಏನಾದ್ರೂ ಈ ವಿಷಯ ಗೊತ್ತಾಯ್ತು ಅನ್ಕೊಳ್ಳಿ, ಆಗ ನಿಮ್ ಬಗ್ಗೆ ಜನ ಏನ್ ಯೋಚಿಸ್ತಾರೆ? ನಾನೇಕೆ ಆ ಶಂಭಾಸುರನನ್ನು ವಿಷ್ಣುವಿನ ಕೈಯಿಂದ ಸಾಯಿಸ ಬಯಸಲಿ? ನಾನು ಕೇವಲ ಘಟನೆಗಳನ್ನು ಅದರ ವ್ಯವಸ್ಥಿತ ಕ್ರಮಕ್ಕೆ ಸೇರಿಸುತ್ತಿದ್ದೇನೆ. ಅದೇ ಕ್ರಮದಲ್ಲಿ ಘಟನೆಗಳು ಘಟಿಸಲಿವೆ. ಎಲ್ಲರಿಗೂ ತಿಳಿದಿದೆ, ನನಗೆ ವಿಷ್ಣುವಿನ ಅವತಾರದ ಕೈಯಲ್ಲೇ ಸಾಯುವ ವರದಾನವಿದೆ. ಆಕಾಶವಾಣಿ ಆಗಿತ್ತು. ಸರಿಯಾಗಿ ಅದರ ವಿರುದ್ಧವೇ ಶಂಭಾಸುರನಿಗೆ ವಿಷ್ಣುವಿನ ಆ ಅವತಾರದ ಕೈಯಿಂದ ಸಾಯದಿರುವ ವರದಾನವಿದೆ. ಭಗವಂತ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಸಾಯ್ದೆ ಇರೋ ವರದಾನವಂತೂ ಶಂಭಾಸುರನಿಗಿದೆ, ಆದ್ರೆ ನಿಮಗೇನ್ ಲಾಭ? ಶಂಭಾಸುರ ತನ್ನ ಜೀವ ಉಳಿಸಿಕೊಳ್ಳಲು ವಿಷ್ಣುವಿನ ಆ ಅವತಾರವನ್ನು ಬಿಡುವುದಿಲ್ಲ ಮತ್ತು ವಿಷ್ಣುವಿನ ಆ ಅವತಾರ ವಚನಬದ್ಧ ಆಗಿರುವ ಕಾರಣ ಶಂಭಾಸುರನನ್ನು ಕೊಲ್ಲುವುದಿಲ್ಲ. ಯಾರು ಸಾಯಿಸ್ತಾರೋ ನನಗೇನು ಅರ್ಥನೇ ಆಗ್ತಾ ಇಲ್ಲ ಭಗವಂತ, ಆಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗ್ತಾ ಇದೆ, ಸ್ವಲ್ಪ ಅರ್ಥ ಆಗ್ತಾನೆ ಇಲ್ಲ. ಮೂರ್ಖ ರಾಜ, ಇದರ ಅರ್ಥವೇ ವಿಷ್ಣುವಿನ ಆ ಪರಮಾವತಾರಿ ಕೃಷ್ಣ ಶಂಭಾಸುರನನ್ನು ಸಾಯಲು ಬಿಡಲಾರ ಮತ್ತು ಶಂಭಾಸುರ ವಿಷ್ಣುವಿನ ಆ ಅವತಾರವನ್ನು ಉಳಿಸುವುದಿಲ್ಲ. ಅರ್ಥಾತ್ ಶಂಭಾಸುರನ ವರದಾನ ಈಗ ಭಗವಂತ ಕಂಸನ ವರದಾನ ಆಗಲಿದೆ. ಅರೆ ವಾ ಭಗವಂತ, ಅದ್ಭುತ ಅದ್ಭುತ! ಭಗವಂತ ಕಂಸನಿಗೆ ಜೈ! ಭಗವಂತ ಕಂಸನಿಗೆ ಜೈ! ನೀನು ಹೇಳು, ಜೈ! ನೀನು ಹೇಳು, ಭಗವಂತ ಕಂಸನಿಗೆ ಜೈ! ಇದು ಕೃಷ್ಣಂದ ಧ್ವನಿ. ಇದು ಕೃಷ್ಣಂದೇ ಧ್ವನಿ. ನಂದರಾಜ, ನಾನು ಹೇಳಿದ್ನಲ್ಲ, ನನ್ ಕಂದ ಖಂಡಿತ ಬರ್ತಾನೆ ಅಂತ. ನನ್ ಕಂದ ಬಂದ್ಬಿಟ್ಟ ನಂದರಾಜ. ಈಗ ಎಲ್ಲ ಸೇರ್ಕೊಂಡು ಜೊತೆಯಾಗಿ ಕಂದನ ಕರಿಬೇಕು. ಕಂದ! ಕೃಷ್ಣ! 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 ಕೃಷ್ಣ ನಮ್ಮನ್ನು ಕಾಪಾಡು. ಕೃಷ್ಣ ನಮ್ಮೆಲ್ಲರನ್ನು ಕಾಪಾಡು ಕಂದ. ಅಮ್ಮ, ನಾನು ಬರ್ತಿದ್ದೀನಿ. ಕಂದ! ಕಾಪಾಡು ಕೃಷ್ಣ. ಪದೇ ಪದೇ ಅಮ್ಮ ಅಪ್ಪನ ಧ್ವನಿ
ಈ ಚಿಕ್ಕ ಮೀನಿಂದ ಹೇಗ್ ಬರ್ತಿದೆ? ಆದ್ರೆ ಇದು ಹೇಗಾಗಕ್ ಸಾಧ್ಯ? ಪೂರ್ತಿ ವೃಂದಾವನ ಈ ಚಿಕ್ಕ ಮೀನಿನ ಹೊಟ್ಟೆಯಲ್ಲಿ ಹೇಗಿರಕ್ ಸಾಧ್ಯ? ಕೃಷ್ಣ ನಮ್ಮನ್ ಕಾಪಾಡು. ಕಂದ, ನಮ್ಮೆಲ್ಲರನ್ನು ಕಾಪಾಡು ಕಂದ. ಈ ಮೀನಿನ ಆಕಾರ ಇಷ್ಟೊಂದು ಚಿಕ್ಕದು, ಮತ್ತೆ ಇದ್ರೊಳಗೆ ಪೂರ್ತಿ ವೃಂದಾವನವಾಸಿ ಹೇಗಿರಕ್ ಸಾಧ್ಯ? ಈ ಮಾಯೆ ಅಂತೂ ಅದ್ಭುತನೇ. ಇಂಥ ಮಾಯೆನ ನಾನು ಎಲ್ಲೂ ನೋಡೇ ಇಲ್ಲ. ಈ ಮಾಯೆಯಿಂದ ಈ ಜನರನ್ನ ಹೇಗ್ ಕಾಪಾಡ್ಲಿ? ಈಗ ನಾನು ಈ ಮೀನಿನ ಹೊಟ್ಟೆನ ಸೀಳಿ ಇವರನ್ನ ಹೊರಗೆ ತೆಗ್ಬಿಟ್ರೆ ಆಗ ಇವರೆಲ್ಲರ ಜೀವಕ್ಕೆ ನನ್ನಿಂದಾನೇ ಅಪಾಯ ಬಂದ್ಬಿಡತ್ತೆ. ಅರ್ಥನೇ ಆಗ್ತಿಲ್ವಲ್ಲಪ್ಪ. ಈ ಜನರ ರಕ್ಷಣೆ ಹೇಗ್ ಮಾಡ್ಲಿ? ಏನ್ ಮಾಡ್ಲಿ? ಕೃಷ್ಣ, ಕೃಷ್ಣ ನಮ್ಮನ್ನ ರಕ್ಷಿಸಪ್ಪ. ಕಾಪಾಡು ಕೃಷ್ಣ. ಕಂದ, ಅಮ್ಮ, ಅಪ್ಪ, ನೀವೆಲ್ರೂ ಚಿಂತೆ ಮಾಡಬೇಡಿ. ನಾನ್ ನಿಮ್ಗೆಲ್ರಿಗೂ ಏನೂ ಆಗಕ್ ಬಿಡಲ್ಲ. ನಾನ್ ಬಂದಾಯ್ತು ಅಮ್ಮ. ನಂದರಾಜ, ನನ್ ಕಂದ ಬಂದಾಯ್ತು. ನೀವ್ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನನ್ ಕಂದ ಬಂದಿದ್ದಾನಲ್ಲ. ಕೃಷ್ಣ, ನಮ್ಮನ್ನ ಕಾಪಾಡು ಕೃಷ್ಣ. ಬಾಪ ಕೃಷ್ಣ. ಅಯ್ಯೋ, ಇದೇನು ಅನ್ಸ್ತಿದೆ? ಈ ಮೀನು ನೀರಿಲ್ದೆ ಒದ್ದಾಡ್ತಿದೆ. ನಾನಿದನ್ನ ನೀರೊಳಗೆ ಬಿಡೋದೇ ಒಳ್ಳೇದು. ಒಮ್ಮೆ ಈ ಮೀನು ಸತ್ತೋದ್ರೆ ಆಗ ಎಲ್ಲರ ಜೀವನು ಅಪಾಯಕ್ಕೆ ಸಿಲುಕ್ಬಿಡತ್ತೆ. ಯಾರು ಕೂಡ ಬದುಕಿರೋದಿಲ್ಲ. ನನಗನ್ಸುತ್ತೆ ಮೀನು ನೀರಿನೊಳಗೆ ಬಂದಾಗಿದೆ. ಇದು ಓಡಾಡೋದಕ್ಕೆ ಶುರು ಮಾಡ್ಬಿಟ್ಟಿದೆ. ಏನಾಗುತ್ತೋ, ನಾವು ಹೇಗೆ ಉಳಿತೀವೋ? ಕೃಷ್ಣ ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಏನಾದ್ರೂ ಮಾಡೇ ಮಾಡ್ತಾನೆ. ಈ ಮತ್ಸ್ಯಾಸುರನ ಹೊಟ್ಟೆಯಿಂದ ಹೊರಗೆ ಹೋಗೋದು ಸುಲಭನಾ? ಈ ಮೀನಿನ ಹೊಟ್ಟೆಯಿಂದ ಎಲ್ರನ್ನೂ ಹೊರಗೆ ತೆಗೆಯೋದಿಕ್ಕೆ ನನ್ಗೆ ದಾರಿ ಖಂಡಿತ ಶಂಬಾಸುರನೇ ಹೇಳಕ್ಕಾಗೋದು. ನಾನು ಶಂಬಾಸುರನ ಹುಡುಕ್ಬೇಕು. ಶಂಬಾಸುರ, ಎಲ್ಲಿದ್ಯಾ ನೀನು? ಎದ್ರಗ್ ಬಾ. ಹೇ ಗುರುದೇವ, ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ಗುರುದೇವ? ಯಾವ ಗುರುದೇವ? ನೀನು ನನ್ನನ್ನು ಗುರುದೇವ ಅಂದ್ಯಾ? ಹಾ ಗುರುದೇವ. ನಿನಗೆ ನನ್ನ ಶಿಷ್ಯನಾಗೋಕೆ ಅಧಿಕಾರ ಕೊಟ್ಟಿದ್ಯಾರು? ನೀನೀಗ ನನ್ನ ಅನುಮತಿನೇ ಇಲ್ಲದೆ ನನ್ನ ಶಿಷ್ಯ ಆಗಿಬಿಡ್ತೀಯಾ? ಇಲ್ಲ ಗುರುದೇವ. ಬಾಲಕ, ಸರಿಯಾಗಿ ಕೇಳಿಸ್ಕೋ. ನಿನ್ನ ಗುರು ನಾನಲ್ಲ, ನಾನು ಶಿರೋಮಣಿ ಬ್ರಾಹ್ಮಣ. ನಾನು ಒಬ್ಬರನ್ನ ಶಿಷ್ಯನಾಗಿ ಒಪ್ಕೊಳ್ಳೋ ತನಕ ಅವರು ನನ್ನನ್ನ ಗುರು ಅಂತ ಕರೆಯಕ್ಕಾಗಲ್ಲ. ಗುರುದೇವ, ನಾನು ಯಾವ ಅಪರಾಧ ಮಾಡಿದೆ? ಯಾವ ದೇವ್ರು ನನ್ನನ್ನು ಮಾಡಿದ್ನೋ ಅದೇ ದೇವ್ರು ನಿಮ್ಮನ್ನೂ ಮಾಡಿದ್ದಾನೆ. ನನ್ಗಿರೋ ದೇಹದಲ್ಲಿ ಯಾವ ರಕ್ತ ಹರಿಯುತ್ತೋ ಅದೇ ರಕ್ತ ನಿಮ್ಮ ದೇಹದಲ್ಲೂ ಹರಿಯುತ್ತೆ. ಆದ್ರೆ ನೀನು ಬ್ರಾಹ್ಮಣನೇ ಅಲ್ಲವಲ್ಲ? ನನ್ನ ತಂದೆ ಬ್ರಾಹ್ಮಣ, ಆದ್ರೆ ಅಮ್ಮ ಅಲ್ಲ. ನಾನು ಈ ಕಾಶಿನಗರಕ್ಕೆ ಅದೇ ವಿಷಯವಾಗಿ ಬಂದಿದ್ದು. ನಾನು ಕೂಡ ಬ್ರಾಹ್ಮಣ ಅನ್ನೋದಕ್ಕೆ ನಿಮ್ಮಿಂದ ಪ್ರಮಾಣ ಪತ್ರ ತಗೊಳ್ಳೋಕೆ. ನೋಡು ಸುಧಾಮ, ನೀನು ಕೇವಲ ನನ್ನನ್ನು ನೋಡೋದಕ್ಕೆ ಅಷ್ಟು ದೂರದಿಂದ ಕಾಶಿಗೆ ಬಂದಿದ್ದೀಯ. ನನ್ನ ಅನಿಸಿಕೆ ತಿಳಿಸೋದು ನನ್ನ ಕರ್ತವ್ಯ ಅನ್ಕೊಂಡಿದ್ದೀನಿ. ನೀನೀಗ ನನ್ನ ಶಿಷ್ಯನಾಗುವ ಕನಸು ಬಿಟ್ಟು ಬಿಡು. ನಾನು ನಿನ್ನನ್ನ ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸೋದು ಹಾಗಿರಲಿ. ನಾವು ನಿನ್ನನ್ನ ಬ್ರಾಹ್ಮಣ ಸಮಾಜದ ಹತ್ರನೂ ಸೇರಿಸೋದಿಲ್ಲ. ಗುರುದೇವ, ನಾನು ಮಾಡಿದ್ದೆಲ್ಲ ನೀವೇನು ಹೇಳಿದ್ರೋ ಅದನ್ನೇ. ನೀವು ಹೇಳಿದ್ಮೇಲೆ ನಾನು ಕತ್ತೆಗೆ ನಮಸ್ಕಾರ ಮಾಡಿದೆ, ಪ್ರಾಣಿಗೆ ನಮಸ್ಕಾರ ಮಾಡಿದೆ, ಎಲ್ರಿಗೂ ನಮಸ್ಕಾರ ಮಾಡಿದೆ. ನಾನಂತೂ ಇದ್ರ ಪರಿಣಾಮದ ಬಗ್ಗೆನೂ ಯೋಚಿಸಿರ್ಲಿಲ್ಲ. ಅದ್ರ ನಂತರನೂ ನೀವು ನನ್ನೇ ದೋಷಿ ಅಂತೀರಾ? ನೀವು ನಮ್ಮ ಬಗ್ಗೆ ಈಗ ಏನೇ ಯೋಚನೆ ಮಾಡಿದ್ರು ಅದ್ರ ಮೇಲೆ ಪುನಃ ವಿಚಾರ ಮಾಡಿ. ಸುಳ್ಳು ಹೇಳ್ತಿದ್ಯಾ ನೀನು? ಒಂದು ಕತ್ತೆ ಅಂಥ ದೊಡ್ಡ ದೊಡ್ಡ ಶ್ಲೋಕ ಹೇಳೋ ಹಾಗಿದ್ರೆ ಬಾಲಕ, ನೀನು ಮಾಯಾವಿನೇ. ನೀನು ಖಂಡಿತ ಏನೋ ಮೋಡಿ ಮಾಡಿದ್ದೀಯ. ಧರ್ಮದ ಶತ್ರು ನೀನು. ಇಲ್ಲ ಇಲ್ಲ, ಹಾಗೆಲ್ಲ ಹೇಳಬೇಡಿ. ನಾನೇನು ಮಾಡಿರಲಿಲ್ಲ. ನಾನಂತೂ ಕೇವಲ ಆ ಕತ್ತೆ ಎದುರಿಗೆ ನನ್ನ ಗೋವಿಂದನ ಹೆಸರು ಹೇಳಿದೆ. ಮತ್ತು ಆ ಕತ್ತೆ ಸ್ವತಃ ಶ್ಲೋಕ ಹೇಳ್ಬಿಡ್ತು. ಹೌದಾ? ನೀನೀಗ ಹೇಳ್ತಾ ಇರೋದು ನಿನ್ನ ಕೈಯಲ್ಲಿ ಯಾವ ಗೋವಿಂದನ ಮೂರ್ತಿ ಇದೆಯೋ ಆ ಮಾಯೆ ಅವನೇ ಮಾಡಿದ್ದ? ಎಲ್ಲ ನಿನ್ನ ಗೋವಿಂದನೇ ಮಾಡ್ತಾನೆ.
ಮತ್ತೆ ನೀನು ಏನೂ ಮಾಡ್ಲಿಲ್ವಾ? ಇದೇ ನಿಜ ಆಗಿದ್ರೆ ನೀನೀಗ ಕತ್ತೆಯಿಂದ ಮತ್ತೆ ಮಂತ್ರ ಹೇಳ್ಸೋಕ್ಕಾಗತ್ತಾ? ಹೋಗಿ ಆ ಕತ್ತೆ ಎಲ್ಲಿದ್ರು ಹುಡುಕ್ತನ್ನಿ. ಅಲ್ಲಿವರೆಗೂ ಸುಧಾಮ ಮತ್ತವನ ತಮ್ಮ ತಂಗಿನ ಮರಕ್ಕೆ ಕಟ್ ಹಾಕಿ ಊಟ ಕೊಡೋದು ಹಾಗಿರ್ಲಿ. ಒಂದ್ ತೊಟ್ಟು ನೀರು ಕೊಡಬೇಡಿ ಇವ್ರಿಗೆ. ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಬಂದ್ರು, ನನ್ನ ಪ್ರಭು ಬಂದ್ರು. ಪ್ರಭು ಪ್ರಭು ನನ್ನ ಪ್ರಣಾಮ ಸ್ವೀಕಾರ ಮಾಡಬೇಕು. ಶಂಬಾಸುರ, ಇದ್ಯಾ ಮಾಯೆ ಮಾಡಿದ್ಯಾ ನೀನು? ಮತ್ತೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ನೀನು? ಮಾಯೆ ಅಲ್ಲ ಪ್ರಭು, ಭಕ್ತಿ. ನಾನು ನಿಮ್ಮ ಭಕ್ತಿಯಲ್ಲಿ ಲೀನನಾಗಿದ್ದೇನೆ ಪ್ರಭು. ಶಂಬಾಸುರ, ನಿನ್ ಕಾರಣದಿಂದ ಸಮಸ್ತ ವೃಂದಾವನವಾಸಿಗಳ ಜೀವನ ಸಂಕಟದಲ್ಲಿ ಬೀಳೋ ಹಾಗಾಯ್ತು. ನೀನೇನಾದ್ರೂ ನಿಜವಾಗ್ಲೂ ನಿನ್ ಪ್ರಭು ಅನ್ನೋದಾದ್ರೆ ಈಗ್ಲೇ ಇದೇ ಸಮಯ ಸಮಸ್ತ ವೃಂದಾವನವಾಸಿಗಳನ್ನ ಬಿಟ್ಬಿಡು. ಪ್ರಭು, ಪ್ರಭು, ನಾನು ವೃಂದಾವನವಾಸಿಗಳ ಶತ್ರು ಅಲ್ಲ. ನಾನವರ ಜೀವನ ಸಂಕಟಕ್ಕೆ ದೂಡಬೇಕು ಅನ್ಕೊಂಡಿಲ್ಲ. ನಾನು ಸ್ವತಃ ನನ್ನ ಪ್ರಾಣದ ರಕ್ಷಣೆ ಮಾಡುತ್ತಿದ್ದೇನೆ ಪ್ರಭು. ನೀನೇನ್ ಹೇಳ್ಬೇಕಂತಿರೋದು ಸರಿಯಾಗಿ ಹೇಳು. ಪ್ರಭು, ನೀವೇ ನನಗೆ ಆಶೀರ್ವಾದ ಕೊಟ್ಟಿದ್ದು. ನೀವೆಂದೂ ನನ್ನನ್ನ ಸಾಯಿಸೋದಿಲ್ಲ. ನಾನ್ ನಿನ್ಗೆ ಸಾಯಿಸದೇ ಇರೋ ಆಶೀರ್ವಾದ ನೀಡಿದ್ರು ಮತ್ತೆ ನಿನ್ಗೆ ಸಮಸ್ಯೆ ಏನು? ಪ್ರಭು, ಸಮಸ್ಯೆ ನೀವಲ್ಲ, ಸಮಸ್ಯೆ ನಿಮಗೆ ಆಗುವಂತ ಸಂತಾನ. ಪ್ರಭು, ಒಮ್ಮೆ ನೀವೇ ಇಲ್ಲದಿದ್ರೆ ನಿಮ್ಮ ಸಂತಾನ ಎಲ್ಲಿಂದ ಬರುತ್ತೆ? ಅಂದ್ರೆ ಪ್ರಭು, ನೀವು ವೃಂದಾವನ ವಾಸಿಗಳನ್ನ ಕಾಪಾಡಬಹುದು, ಆದರೆ ಅದಕ್ಕೋಸ್ಕರ ನೀವು ಸಾಯಬೇಕು. ಕ್ಷಮಿಸಿರಿ ಪ್ರಭು, ಆದರೆ ನಾನು ಇದನ್ನೆಲ್ಲ ಯಾಕಾಗಿ ಮಾಡ್ತಿರೋದಂದ್ರೆ ನಾನು ಅಮರಾಗೋಕೆ. ಭಗವಂತ, ನೀವೀಗ ಸಾಯೋದಕ್ಕೆ ಸಿದ್ಧರಲ್ವಾ? ಭಗವಂತ, ನಿಮ್ಗೇನಾದ್ರೂ ಅಂತಿಮ ಇಚ್ಛೆ ಇದ್ರೆ ತಿಳಿಸ್ಬಿಡಿ. ಇದೆಂತ ವಿಡಂಬನೆ ಆಗ್ತಿದೆ. ಒಂದ್ ಕಡೆ ವೃಂದಾವನವಾಸಿ ಮತ್ತೆ ಇನ್ನೊಂದ್ ಕಡೆ ನನ್ ಜೀವನ. ಶಂಬಾಸುರ, ಇದನ್ನ ಮಾಡೋದ್ರ ಮೊದಲೇ ನೀನ್ ಯೋಚಿಸ್ಲೇ ಇಲ್ವಾ ನೀನ್ ಏನ್ ಹೇಳ್ತಿದ್ಯಾ ಅಂತ? ಭಗವಂತ, ನೀವು ನನಗೆ ನಿಮ್ಮ ಅಂತಿಮ ಇಚ್ಛೆ ತಿಳಿಸ್ಬಿಡಿ. ಇಲ್ದಿದ್ರೆ ಈ ಜಗತ್ತು ಹೇಳುತ್ತೆ ಭಕ್ತನೇ ತನ್ನ ಭಗವಂತನಿಗೆ ಅಂತಿಮ ಸಮಯದಲ್ಲಿ ಅವನ ಇಚ್ಛೆನೂ ಕೇಳಲಿಲ್ಲ ಅಂತ. ಆಗ್ಲಿ ಶಂಬಾಸುರ, ನನ್ನ ಅಂತಿಮ ಇಚ್ಛೆನೆ ವೃಂದಾವನವಾಸಿಗಳನ್ನ ಮುಕ್ತಗೊಳಿಸೋದು. ಕೊನೆಗೂ ಭಗವಂತನಾಡೋ ಮಾತನ್ನೇ ಆಡಿದ್ದೀರಾ. ಇದಂತೂ ಸಾಧ್ಯವಿಲ್ಲ ಪ್ರಭು. ನಾನು ನಿಮ್ಮ ಈ ಅವತಾರದ ಅಂತ್ಯ ಮಾಡಿ ಅಮರಾಗಬೇಕು ಅಂತಿದ್ದೀನಿ. ಈಗ ನೀವೇ ನನ್ನ ಇಚ್ಛೆ ಪೂರ್ತಿ ಮಾಡಿದರೆ ಜಗತ್ತಿನಲ್ಲಿ ನಿಮ್ಮ ಮಹಿಮೆಯ ಗುಣಗಾನವಾಗುತ್ತೆ ಮತ್ತು ಜನ ಮಾತನಾಡ್ತಾರೆ, ಒಬ್ಬ ಭಕ್ತನಿಗಾಗಿ ಭಗವಂತನೇ ತನ್ನ ಜೀವನದ ಆಹುತಿ ಕೊಟ್ಟ ಅಂತ. ಕೊಲ್ಲು ಕೊಲ್ಲು ಅವನನ್ನು. ಈ ಶಂಭಾಸುರ ಮಾಡುತ್ತಿರುವುದೇನು? ಏ ಶಂಭಾಸುರ, ಏನು ಮಾಡುತ್ತಿರುವೆ ನೀನು? ಹೇಗೆ ಬಹಳ ವಿನಯ ತೋರುತ್ತಿದ್ದಾನೆ. ಅವನ ಸಮ್ಮುಖ ನನ್ನ ಶತ್ರು ಇದ್ದಾನೆ.
ಮತ್ತು ಅವನ ಹತ್ಯೆ ಮಾಡುತ್ತಿಲ್ಲ ಈತ. ಇವನ ಜಾಗದಲ್ಲಿ ನಾನಿದ್ದಿದ್ದರೆ ಆಗಲೇ ಅವನನ್ನು ಕೊಂದು ಬಿಡುತ್ತಿದ್ದೆ. ಇಲ್ಲ ಮಿತ್ರ, ಶಂಭಾಸುರ ಏನ್ ಮಾಡ್ತಾ ಇದ್ದಾನೋ ಸರಿಯಾಗಿ ಮಾಡ್ತಾ ಇದ್ದಾನೆ. ಏಕೆಂದರೆ ವಿಷ್ಣು ಕೇವಲ ಭಕ್ತಿಯಲ್ಲೇ ಸೋಲಬಹುದು. ಭಕ್ತಿಯಿಂದ ಮಾತನಾಡಿ ಈ ವಿಷ್ಣುವಿನಿಂದ ಏನನ್ನಾದರೂ ಮಾಡಿಸಬಹುದು. ಇದು ಸತ್ಯನೇ. ಶಂಭಾಸುರನಿಗೆ ವರದಾನ ಸಿಕ್ಕಿದ್ದು, ಆದರೆ ಆತ ವಿಷ್ಣು ಎಲ್ಲಿ ಯಾವ ಮಾಯೆ ರಚಿಸುವನೋ ಗೊತ್ತಿಲ್ಲ. ನನಗೆ ಆ ವಿಷ್ಣುವಿನ ಬಗ್ಗೆ ತಿಳಿದಷ್ಟು ಜಗತ್ತಿನಲ್ಲಿ ಯಾರಿಗೂ ತಿಳಿದಿಲ್ಲ. ಈ ಶಂಭಾಸುರ ಏನಂದುಕೊಂಡ, ಹೀಗೆ ಅನುನಯ ವಿನಯ ತೋರಿ ಪ್ರಾರ್ಥನೆ ಮಾಡಿ ಆ ವಂಚಕನನ್ನು ಹಿಡಿಯುವುದೇ? ಇಲ್ಲ, ಆ ಚಕ್ರಧಾರಿ ಅವಶ್ಯವಾಗಿ ಏನೋ ಮೋಸ ಮಾಡುತ್ತಾನೆ. ಶಂಭಾಸುರ, ನಿನ್ನ ಪ್ರಥಮ ಭಕ್ತ ಮತ್ತೆ ದುರದೃಷ್ಟ ಇರೋನು. ಭವಿಷ್ಯನ ಲಕ್ಷ್ಯದಲ್ಲಿಟ್ಕೊಂಡು ನೀನು ಹೇಗೆ ನನ್ನ ಸಾವಿನ ಯೋಚನೆ ಮಾಡ್ತಿದ್ಯಾ? ಅದು ಪ್ರಶಂಸನೀಯನೇ. ನೀನು ಭಕ್ತಿಯಿಂದ ನನ್ನ ಸಹಸ್ರನಾಮದ ಜಪ ಮಾಡಿದ್ಯಾ. ನಾನು ಬಯಸೋದು ಈ ಜಗತ್ತು ಯಾವಾಗ್ಲೂ ಸ್ಮರಣೆ ಮಾಡಬೇಕು. ಭಗವಂತ ತನ್ನ ಭಕ್ತನಿಗಾಗಿ ತನ್ನದೆಲ್ಲವನ್ನು ತ್ಯಜಿಸಿದ್ದ. ನಾನು ನಿನ್ ಮೇಲೆ ಬಹಳ ಪ್ರಸನ್ನನಾದೆ. ನನ್ನ ಭಕ್ತ, ನಿನ್ಗೆ ಆಜ್ಞೆ ಕೊಡ್ತೀನಿ. ಬಾ, ಬಂದು ನನ್ನ ಹತ್ಯೆ ಮಾಡು.